ಹೇ ಗೈಸ್, ಹಾಯ್ ಎಲ್ರು, ವೆಲ್ಕಮ್ ಬ್ಯಾಕ್ ನನ್ನ ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಅದು ಬಿಗ್ ಬಾಸ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಸಿಗಿರುವಂಥದ್ದು. ಅಪ್ಡೇಟ್ ಏನು ಅಂತ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ ಯಾರಾದರೂ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಮಾಡೋಣ. ಹೌದು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ. ಸೊ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆಸೋದಕ್ಕಾಗಿರಲಿಲ್ಲ. ಸೊ ಇದೀಗ ಮತ್ತೆ ನಿನ್ನೆ ಎಪಿಸೋಡಲ್ಲಿ ಬಿಗ್ ಬಾಸ್ ಅವರು ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು. ಅದರಲ್ಲಿ 6 ಮಂದಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಳಗೊಂಡಿದ್ರು. ಅದರಲ್ಲಿ ಒಬ್ಬ ಸ್ಪರ್ಧಿನ ಹನುಮಂತ ಅವರು ಸೇಫ್ ಮಾಡಿರುವಂಥದ್ದು, ಅದನ್ನು ಮೋಕ್ಷಿತ ಅವರು. ಸೊ ಈಗ ಫಿನಾಲೆ ವೀಕಿಗೆ ಕಾಲಿಟ್ಟಿರುವಂಥದ್ದು ನಮ್ಮ ಹನುಮಂತ ಅವರು, ತ್ರಿವಿಕ್ರಮ್ ಹಾಗೂ ಮೋಕ್ಷಿತ. ಸೊ ಈ 3 ಮಂದಿ ಫಿನಾಲೆ ವೀಕಿಗೆ ಕಾಲಿಟ್ಟಿದ್ದಾರೆ. ಇನ್ನು ಮಿಕ್ಕಿದಂತ 5 ಜನ ಈಗ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂಥದ್ದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ. ಸೊ ಇವತ್ತೊಬ್ಬ ಸ್ಪರ್ಧಿ ಹಾಗೂ ನಾಳೆ ಒಬ್ಬ ಸ್ಪರ್ಧಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ. ಅಂದ್ರೆ 2 ಎಪಿಸೋಡ್ಗಳಲ್ಲಿ, ಕಿಚ್ಚನ ಎಪಿಸೋಡ್ಗಳಲ್ಲಿ 2 ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ. ಇನ್ನು ಮಿಕ್ಕಂತ 6 ಕಂಟೆಸ್ಟೆಂಟ್ಸ್ಗಳು ನೆಕ್ಸ್ಟ್ ವೀಕ್ ಅಂದ್ರೆ ಫಿನಾಲೆ ವರೆಗೆ ಕಾಲಿಡ್ತಾರೆ. ಸೊ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಈಗ ಬಂದಂತ ಪ್ರೋಮೋದಲ್ಲಾಗಿರ್ಬೋದು ಮತ್ತೆ ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಸ್ಗಳಲ್ಲಿ ಓಡಾಡ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಈಗ ಕಿಚ್ಚ ಸ್ಕ್ವಿಪ್ ಅವರು ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಕೂಡ ಒಂದು ಟಾಸ್ಕ್ನ ಕೊಟ್ಟಿರುವಂಥದ್ದು. ಈ ಒಂದು ಟಾಸ್ಕ್ ಆಕ್ಟಿವಿಟಿ ರೂಮಲ್ಲಿ ನಡೀತಾ ಇದೆ. ಸೊ ಪ್ರತಿ ಸ್ಪರ್ಧಿಗಳ ಮುಂದೆ ಅಂದ್ರೆ 5 ಜನ ಯಾರ್ಯಾರು ನಾಮಿನೇಷನ್ ಇರ್ತಾರಲ್ಲ, ಸೊ ಅವರ ಮುಂದೆನೆ ಒಂದು ಸೂಟ್ ಕೇಸ್ಗಳು ಇರುವಂಥದ್ದು. ಆ ಒಂದು ಸೂಟ್ ಕೇಸ್ಗಳಲ್ಲಿ ಯಾವ ಒಬ್ಬ ಸ್ಪರ್ಧಿ ಈಗ ಸೇಫ್ ಆಗಿರ್ತಾರೆ ಮತ್ತೆ ಯಾವ ಒಬ್ಬ ಸ್ಪರ್ಧಿ ನಾಮಿನೇಟ್ ಆಗಿರ್ತಾನೆ ಅಂದ್ರೆ ಎಲಿಮಿನೇಟ್ ಆಗಿರ್ತಾನೆ ಅಂತ ವಿಚಾರನ ಆ ಒಂದು ಸೂಟ್ ಕೇಸಲ್ಲಿ ಇರಿಸಿರುವಂಥದ್ದು. ನಿಮ್ಮ ಪ್ರಕಾರ ಈ ಒಂದು ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಮಿಸ್ ಮಾಡದೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ಯಾವ ಸ್ಪರ್ಧಿ ಹೋಗ್ತಾನೆ ಅಂತ ಕೂಡ ಮಿಸ್ ಮಾಡದೆ ಈಗಲೇ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಟ್ರೋಫಿನ ತೋರಿಸಿರುವಂಥದ್ದು. ಅಂದ್ರೆ ಈಗ ಬಿಗ್ ಬಾಸ್ ಸೀಸನ್ 11 ಏನು ಟ್ರೋಫಿ ಇದೆಯಲ್ಲ, ಅದು ಇವತ್ತಿನ ಎಪಿಸೋಡ್ ಅಲ್ಲೇ ನಮ್ಮ ಕಿಚ್ಚ ಸುದೀಪ್ ಅವರು ರಿವ್ಯೂ ಮಾಡಿರುವಂಥದ್ದು, ಅಂದ್ರೆ ಪ್ರಕಟ ಮಾಡಿರುವಂಥದ್ದು ಟ್ರೋಫಿ ಯಾವ ರೀತಿ ಇದೆ ಅಂತ. ಸೊ ಅದು ಕೂಡ ನೀವು ಈ ಒಂದು ಎಪಿಸೋಡ್ ಅಲ್ಲಿ ನೋಡ್ತೀರಾ. ಇಷ್ಟು ಈ ಒಂದು ಪ್ರೊಮೋದಲ್ಲಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಇದ್ದಂಥದ್ದು. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.